ಶ್ರೀ ಗುರುಭ್ಯೋ ನಮಃ. ಈ ದಿನ ಬೊಮ್ಮಗಟ್ಟೆ ಗ್ರಾಮದಲ್ಲಿ ವಿಶೇಷವಾಗಿ ವರ್ಣನ ಕೃಪೆಯಾಗಿ ಮತ್ತು ಮಳೆ ಬಂದಿಲ್ಲದ ಕಾರಣ ರೈತರಿಗೆ ಸಂಕಷ್ಟ ಆಗಿ ಮಳೆ ಬೆಳೆ ಬರಲಂತೇಳಿ ವಿಶೇಷವಾಗಿ ಗಂಗಾದೇವಿಯನ್ನು ಪೂಜೆ ಮಾಡಿಕೊಂಡು ಎಲ್ಲ ಮಹಿಳೆಯರು, ಯುವಕರು, ರೈತರು ಎಲ್ಲರೂ ಸೇರಿಕೊಂಡು ವಿಶೇಷ ಪ್ರಾರ್ಥನೆ ಮಾಡಿ ಒಂದು ರಾಜಬೀದಿಯ ಮೆರವಣಿಗೆ ಮೂಲಕ ತೆಗೆದುಕೊಂಡು ಬಂದು ಈಶ್ವರನ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ನಡೀತಾ ಇದೆ. ಈ ಒಂದು ವಿಶೇಷ ಪ್ರಾರ್ಥನೆಯಿಂದ ಎಲ್ಲರಿಗೂ ಸರ್ವರಿಗೂ ಶುಭವಾಗಲಿ, ರೈತರಿಗೂ ಒಳ್ಳೆಯದಾಗಲಿ ಮತ್ತು ವರ್ಣನ ಕೃಪೆಯಿಂದ ಇಡೀ ಕರ್ನಾಟಕ ಮತ್ತು ಭಾರತ ದೇಶ ಮತ್ತು ನಮ್ಮ ಗ್ರಾಮಗಳಲ್ಲಿ ಸಮೃದ್ಧಿಯಾಗಿ ರೈತರ ಸಂಕಷ್ಟ ತೊಲಗಲಿ ಒಂದು ವಿಶೇಷ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸರ್ವರು, ಮಹಿಳೆಯರು, ಯುವಕರು, ರೈತರು ಎಲ್ಲರೂ ಸರ್ವಾನುಮತದಿಂದ ಬಂದು ಸಹಕರಿಸಿ ತನುಮನದಲ್ಲಿ ಸೇವೆ ಸಲ್ಲಿಸಿದ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಈ ಮೂಲಕ ವರ್ಣನಿಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹುಲ್ಕುಂಟ್ರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಒಂದು ಕೊಡ ಈ ಕಡೆ ಬಿಡಕೋಲಿ 101 ಕೊಡ ಒಳಗ ಹಿಂದ 200 ವರ್ಷದಿಂದ ಇತಿಹಾಸ ಅಲ್ಲಿ ಫಸ್ಟ್ ಬಿಡಕೋಲಿಗೆ ಅಲ್ಲಿ ಒಂದು 100 ಹಾಕಿ ಎಲ್ಲಾರು ಒಂದೊತ್ತಿಲ್ಲ ಹುಡುಗರು ನಿತ್ಯದಿಂದ ಪೂಜೆ ಮಾಡಿ ಎಲ್ಲಾರು ಸಾಕಾರ ಮಾಡಿ ಇದು ಯಾವಾಗಲೂ ಬಂದ್ರೆ ಮಳೆ ನನ್ಕಂತ ಬಂದಿವಿ. ಈ ಸಲ ಆತ ಏನ್ ಮಾಡ್ತಾನ ನಾವೆಲ್ಲ ಆತನ ತೋರ್ತ ಮಾಡ್ಕೊಂತ ಇದೀವಿ. ಈಗ ಮದಗಂಟೆಯಿಂದ ಗಂಗಮ್ಮನ್ ತಂದಿದ್ದಾಯ್ತು. ರುದ್ರದೇವರಿಗೆ ರುದ್ರಾಭಿಷೇಕ ಮಾಡಿದ್ದಾಯ್ತು. ಮಳೆಗಾಗಿ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಹಲವಾರು ಯಾವುದೋ ಹೋಳಿಗೆ ಅಮ್ಮನ್ನು ಮಾಡಿದ್ವಿ, ಕಪ್ಪೆ ಮೆರವಣಿಗೆ ಮಾಡಿದ್ವಿ, ಕಪ್ಪೆ ಮದುವೆ ಮಾಡಿದ್ವಿ. ಈಗ ಮಳೆ ಗಂಗಮ್ಮನ್ನು ತಂದಿದ್ದೀವಿ. ಈ ಸಂಸ್ಕೃತದಲ್ಲಿ ಮಳೆ ಬಂದೇ ತಿರುತ್ತೆ ಅಂತ ನಮ್ಮ ಒಂದು ಭಾವನೆ, ನಂಬಿಕೆ ಇದೆ. ಅದಕ್ಕೋಸ್ಕರ ರುದ್ರಾಭಿಷೇಕ ಮಾಡಿದ್ದೀವಿ. ರೈತನ ಕೈಗೆ ಅಂಟಿದ ಮಣ್ಣು, ಸೈನಿಕನ ಕೈಗೆ ಅಂಟಿದ ರಕ್ತ, ಶಿಕ್ಷಕನ ಕೈಗೆ ಅಂಟಿದ ಬಳಪದ ಧೂಳು ಇವು ದಿಕ್ಕನ್ನೇ ಬದಲಿಸಬಹುದು. ಜೈ ರೈತ, ಜೈ ಅನ್ನದಾತ ಅಂತ ಹೇಳಿದ್ರೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. नमो भुवतं य एवारित्यादः औषधिन्यं पदे नमो नमः ॐ नमः उच्चैर्घोष यागन्धहेतहे पत्तिनां पदे नमः नमः ज्ञानिताय धावते सत्वं नं पदे नमो नमः नमः सामान्यं दिव्यादीनं भाव्या पदे नमः निशंकिनी नमः नमो निशंकिनी औषधीमते नमस्कारं पदे नमो नमः नमो पदे पदे नमो नमः जय राघवेंद्राय सत्यधर्मरताय च भजतां कल्पवृक्षाय नमतां कामधेनवे. ಸೊಂಡೂರು ತಾಲೂಕು ಬೊಮ್ಮಘಟ್ಟ ಗ್ರಾಮ ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧವಾದ ಒಂದು ಗ್ರಾಮ. ಈ ಊರಲ್ಲಿ ಹುಲಕುಂಟೆ ಸ್ವಾಮಿ ನೆಲೆಸಿದ್ದಕ್ಕೋಸ್ಕರವಾಗಿ ಇಲ್ಲಿಯ ತನಕನೂ ಇಲ್ಲಿಯ ಕೆಲವು
ಪೌರಾಣಿಕ ಹಾಗೂ ಧಾರ್ಮಿಕ ಸಂಪ್ರದಾಯಗಳನ್ನು ನಾವಿನ್ನೂ ಬಿಟ್ಟಿಲ್ಲ. ಕಾರಣಾಂತರದಿಂದ ಈ ವರ್ಷ ಈ ಭಾಗದಲ್ಲಿ ಮತ್ತು ತಾಲೂಕಿನಲ್ಲಿ, ಜಿಲ್ಲಾದಲ್ಲಿಯೂ, ರಾಜ್ಯದಲ್ಲಿಯೂ ಮಳೆ ಬಹಳ ಕಡಿಮೆ ಆಗಿರೋದಕ್ಕೋಸ್ಕರ ನಮ್ಮೂರಿನ ಒಂದು ಪುರಾತನ ಪದ್ಧತಿಯ ಪ್ರಕಾರ 3 ಭಾಗಗಳಾಗಿ ಮಾಡಿದ್ದೀವಿ ನಾವು. ಒಂದು, ಇದೇ ಊರಲ್ಲಿರ್ತಕ್ಕಂಥ ಇದು ಮದೆ ಗಂಟೆ ಬಾವಿ ಅಂತ ಬಾವಿ ಇದೆ. ಅದು ಸುಮಾರು 500-600 ವರ್ಷಗಳ ಹಿಂದಿನ ಒಂದು ಬಾವಿ. ಇಲ್ಲಿ ವಿಶೇಷವಾಗಿ 10 ವರ್ಷ, 15 ವರ್ಷ, 20 ವರ್ಷಕ್ಕೆ ಮಳೆಗೆ ಹೋದಾಗ ಆ ಮದೆ ಗಂಟೆ ಬಾವಿನ ಪೂರ್ಣವಾಗಿ ಖಾಲಿ ಮಾಡಿ ಹೊಸ ನೀರು ಅಲ್ಲಿ ಬಂದು ಲಿಂಗಾಯತರ ಹುಡುಗರನ್ನ ಕರ್ಕೊಂಡು ಹೋಗಿ ಊರಿನ ಸಮಸ್ತ ಜನರು ಹೋಗಿ ಅಲ್ಲಿ ಆ ನೀರಿಗೆ ಗಂಗಾಭಿಷೇಕವನ್ನು ಮಾಡಿ ಆ ಗಂಗವನ್ನು ತಂದು ರುದ್ರನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇತ್ತು. ಅದೇ ತೆರನಾಗಿ ಹಂಪಿಯಲ್ಲಿರ್ತಕ್ಕಂಥ ಚಕ್ರತೀರ್ಥದಿಂದ ತರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಹಾಗೆ ನವಿಲು ಸ್ವಾಮಿ ಗುಡಿಯಿಂದ, ಇಲ್ಲಿ ಕುಮಾರಸ್ವಾಮಿ ಬೆಟ್ಟದಲ್ಲಿರ್ತಕ್ಕಂಥ ನವಿಲು ಸ್ವಾಮಿ ಗುಡಿಯಿಂದ ತರ್ತಕ್ಕಂಥ ಒಂದು ಪದ್ಧತಿ ಇದೆ. ಆದ್ರೆ ವಿಶೇಷವಾಗಿ ಮಾಡ್ತಕ್ಕಂಥ ಪದ್ಧತಿ ನಾವು ಮಳೆಗಂಗಮ್ಮ ಅಂತ ಹೇಳಿ ಈ ಊರಿನ ಮದಗಂಟೆ ಬಾವಿಯಿಂದ ಮಧ್ಯಾಹ್ನ 2 ಗಂಟೆಗೆ ಹೋಗಿ, ನಿನ್ನೆ ದಿವಸ ಬಾವಿ ಕ್ಲೀನ್ ಮಾಡಿದೀವಿ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲ ಸುಮಂಗಲಿಯರು, ರೈತ ಬಾಂಧವರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಸಕಲ ವಾದ್ಯಗಳೊಂದಿಗೆ ಹೋಗಿ ಆ ಮದಗಂಟೆ ಬಾವಿಯಲ್ಲಿ ಅಭಿಷೇಕವನ್ನು ಮಾಡಿ ಹಾಗೂ ಗಂಗಾಭಿಷೇಕವನ್ನು ಮಾಡಿ ಗಂಗಾ ಪೂಜೆಯನ್ನು ಮಾಡಿ ಈಗ ರುದ್ರಾಭಿಷೇಕಕ್ಕೆ ಇಲ್ಲಿ ಬಂದಿದ್ದೇವೆ. ಇಲ್ಲಿ ನಮ್ಮ ಪ್ರತೀತಿ ಇದೆ, ಕೊನೆಯ ಪಕ್ಷ ಮಳೆ ಬಂದೇ ತಿರ್ಬೇಕು ಅಂತಕ್ಕಂಥದ್ದು. ಆದ್ರೆ ನಾವು ಇವತ್ತು ಸಂತಸಗೊಂಡಿದ್ದೀವಿ. ಎಲ್ಲಿ ರಾಜ್ಯದಲ್ಲಿ ಇಲ್ಲಿ ಮಳೆ ಮೋಡನೇ ಇದ್ದಿಲ್ಲ. ನಿನ್ನೆಯಿಂದ ಬಾವಿ ಕ್ಲೀನ್ ಮಾಡಿದಾಗಿಂದ ಸುತ್ತಮುತ್ತಲ ವಾತಾವರಣದಲ್ಲಿ ಮೋಡ ಕವಿದ ವಾತಾವರಣ ಕಾಣಿಸ್ತಾ ಇದೆ. ಈ ಶುಭ ಸೂಚಕವನ್ನು ಮಾಡ್ತಾ ಇದ್ದೀವಿ. ಇದರಿಂದ ದೇಶದ, ರಾಜ್ಯ ಮತ್ತು ತಾಲೂಕು ಮತ್ತು ಜಿಲ್ಲಾದ ಎಲ್ಲಾ ಗ್ರಾಮಸ್ಥ ರೈತರಿಗೂ ಎಲ್ಲರಿಗೂ ಅನುಕೂಲ ಆಗ್ಲಕ್ಕಂತ ಒಂದು ಪ್ರಾರ್ಥನೆ ಮಾಡ್ತಾ ಒಂದು ಮಳೆ ಹೋದಾಗ ಪುರಾತನ ಕಾಲದಿಂದ ಅಲ್ಲಿ ಒಂದು ಬಾವಿ ಇದೆ ಸಣ್ಣದು. ಆ ಬಾವಿಲಿಂದ ಮಳೆ ಗಂಗಮ್ಮನ ಮಾಡ್ಕೊಂಡು ಗಂಗಿನ ಮಾಡಿ ಅಲ್ಲಿಂದ ಗಂಗಿನ ಹೊತ್ಕೊಂಡು ತಗೊಂಬಂದು ಈಶ್ವರ ದೇವರಿಗೆ ಅಭಿಷೇಕ ಮಾಡಿದಾಗ ಅವತ್ತು ಮಳೆ ಬರ್ತತೆ ಅಂತ ಒಂದು ಹಿಂದಿನ ಕಾಲದಿಂದನೇ ಪದ್ಧತಿ ಇದೆ. ಅದೇ ಪದ್ಧತಿ ಪ್ರಕಾರ ಇವತ್ತು ಕೂಡ ನಾವು ಅದೇ ಪದ್ಧತಿ ಮಾಡಿದ್ದೀವಿ. ನಿನ್ನೆಲಿಂದ ವಾತಾವರಣನೇ ಚೇಂಜ್ ಆಗಿದೆ, ಬರಬಹುದು ಅಂತ ಆ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ.